ರಾಜ್ಯ ಕಂಡ ದಕ್ಷ ಪ್ರಾಮಾಣಿಕ IPS ಅಧಿಕಾರಿಗಳಲ್ಲೊಬ್ಬರು ಕಮಲ್ ಪಂತ್ ಅವರು ಇಂದು ನಿವೃತ್ತರಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಟಿವಿ9 ಜೊತೆಗೆ ಮಾತನಾಡಿದ್ದಾರೆ. ಅವರ 34 ವರ್ಷಗಳ ಸುದೀರ್ಘ ಅಧಿಕಾರಾವಧಿಯಲ್ಲಿ ಪ್ರಮುಖ ಪ್ರಕರಣಗಳನ್ನು ಬೆಚ್ಚಿದ್ದಾರೆ. ರಾಜ್ಯಾದ್ಯಂತ ಸಂಚಲನ ಮೂಡಿಸಿದಂಥ ಪ್ರಕರಣಗಳಲ್ಲೂ ಕೂಡ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥದ್ದು. ಯಾವೆಲ್ಲ ಪ್ರಕರಣಗಳಲ್ಲಿ ಭಾಗಿಯಾಗಿದ್ರು ಅನ್ನೋದನ್ನು ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಅವರಲ್ಲಿ ಆ ಒಂದು ಪ್ರಕರಣಗಳಲ್ಲಿ ಅವರ ರೋಲ್ ಇತ್ತು ಅನ್ನೋಂತ ಹೇಳ್ತಾ ಹೋಗ್ತಾರೆ. ಸರ್, ಇಡೀ ರಾಜ್ಯಾದ್ಯಂತ ಸಂಚಲನಕ್ಕೆ ಕಾರಣವಾಗಿದ್ದಂಥ ಪ್ರಕರಣಗಳಲ್ಲೂ ಕೂಡ ನೀವು ತನಿಖಾಧಿಕಾರಿಯಾಗಿ ಭಾಗಿಯಾಗಿದ್ರಿ ಮತ್ತು ಆ ಒಂದು ಪ್ರಕರಣಗಳಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದ್ರಿ. ಮೊದಲನೇದಾಗಿ ರಾಜ್ಯ ಕಂಡಂತಹ ಬಹುಕೋಟಿ ಚಾಪಕಾಗದ ಹಗರಣ, ಕರೀಂಲಾಲ್ ತೆಲಗಿ ಪ್ರಮುಖ ಆರೋಪಿ, ಆತ ಜೈಲಿನಲ್ಲಿ ಇದ್ದುಕೊಂಡೇ ಮರಣ ಹೊಂದ. ಅಲ್ಲಿವರೆಗೂ ಕೂಡ ಆ ಒಂದು ಪ್ರಕರಣದಲ್ಲಿ ಯಶಸ್ವಿ ಆಗಾದ್ರಿ. ಯಾವ ರೀತಿಯಾಗಿ ಇತ್ತು ಸರ್ ಪ್ರಕರಣ? ನಾನು CBI ಇದ್ದಾಗ ಮೊದಲೇ ACB ದಿಲ್ಲಿಲಿ ಅಂದರೆ ಆ್ಯಂಟಿ ಕರಪ್ಷನ್ ಬ್ರಾಂಚ್ ದಿಲ್ಲಿಲೇ ಇದ್ದೆ. ಅದು ಬರೀ ಕರಪ್ಷನ್ಗೆ ಸಂಬಂಧಪಟ್ಟಿರೋದು. ಆಮೇಲೆ ನಾನು DIG ಆದ ಕೂಡಲೇ ಈ ತೆಲಗಿ ಹಗರಣದಲ್ಲೂ ಇನ್ವೆಸ್ಟಿಗೇಷನ್ ನಡೀತಾ ಇತ್ತು. ಆವಾಗ 1 ವರ್ಷ ಆಗಿತ್ತು. ಆವಾಗ ನಾನು ಇದಕ್ಕೆ ಕೇಸ್ ಇನ್ವೆಸ್ಟಿಗೇಷನ್ಗೆ ಸೇರಿದೆ. ಪ್ರಿಲಿಮಿನರಿ ಚಾರ್ಜ್ ಶೀಟ್ ಹಾಕಾಗಿತ್ತು, ಆದರೆ ಮೇನ್ ಚಾರ್ಜ್ ಶೀಟನ್ನು ಹಾಕಿರಲಿಲ್ಲ. ನನಗೆ ಶುರುದಲ್ಲಿ ಇದು ಬಾಂಬೆ ಮತ್ತು ಕರ್ನಾಟಕದ ಪ್ರಭಾರವನ್ನು ಕೊಟ್ಟಿದ್ದರು, ಅಂದರೆ ಇಲ್ಲಿಗೆ ಸಂಬಂಧಪಟ್ಟ ಕೇಸ್. ಆದರೆ ನಾನು ಹೈದರಾಬಾದ್ ಆಂಧ್ರದ ಕೇಸ್ ಕೂಡ ನೋಡಿದ್ದೀನಿ, ಮತ್ತು ಕೆಲವು ಬೇರೆ ಬೇರೆ ಕೇಸ್ ಕೂಡ ಬೈ ಕೇಸ್ ವೈಸ್ ಕೂಡ ನೋಡಿದ್ದೀನಿ. ಅದು ಕೇಸಲ್ಲಿ ಒಂದು ಭಾಳ ವಿಚಿತ್ರ ಇತ್ತು. ಅಂದರೆ ಅವ್ರದ್ದು ಮೋಟಸ್ ಆಪರೆಂಡಿ ಹೇಳಿದರೆ ನಿಮಗೆ ಟೈಮ್ ಜಾಸ್ತಿ ಇರಲಿಕ್ಕೆ ಇಲ್ಲ. ಸಿಂಪಲ್, ಅವರು ಏನು ಮಾಡ್ತಾರೆ, ಬಾಂಬೆದಲ್ಲಿ ನೀವು ಕ್ರೆಡಿಟ್ ತೊಗೊಡಿ, ಯಾವ ಶೇರ್ ತೊಗೊಡಿ, ಯಾವುದು ಮಾಡಿದರೆ ಅದಕ್ಕೆ ಒಂದು ನಿಮಗೆ ಬಾಂಡ್ ಪೇಪರ್ ಕೊಡಬೇಕಾಗತ್ತೆ. ಸಿಂಪಲ್ ಬಾಂಡ್, 5 ರೂಪಾಯಿ 10 ರೂಪಾಯಿ ಅದು ಎಷ್ಟಿದೆ. ಅಲ್ಲಿ ಸಿಕ್ಕಲ್ಲ ಇದು ನಮಗೆ. ಆಮೇಲೆ ಗೊತ್ತಾಯಿತು ಇದು ಪ್ರಿಂಟನ್ನು ಮಾಡ್ತಾ ಇರಲಿಲ್ಲ. 100 ಬಾಂಡ್ ಪೇಪರ್ ಬೇಕಂದರೆ ಇವ್ರು ಬೈ ಛಾಪ ಮಾಡೋದು 2-3 ಅಷ್ಟೇ. ಅಂದರೆ ಇಷ್ಟು ಯಾಕೆ ಗೊತ್ತಿಲ್ಲ. ಅದು ಆದಮೇಲೆ ಸುಮಾರು ತಿದ್ದುಪಡಿ ಆಗಿದೆ, ಸಾಕಷ್ಟು ತಿದ್ದುಪಡಿ ಆಗಿದೆ. ಏನಾಯಿತು, ಇವರು ಹೋಗಿ ಅಲ್ಲಿ ಕ್ಯೂದಲ್ಲಿ ನಿಂತಿರ್ತಾರೆ. ಯಾರೊಬ್ಬ ಬರ್ತಾನೆ, ಹೇಳ್ತಾನೆ ನಿಮಗೆ ಛಾಪಾ ಪೇಪರ್ ಬೇಕಲ್ಲ, ನಾನು ಕೊಡ್ತೀನಿ. ಅವ್ನಿಗೆ ಏನಾಗೋ ಛಾಪಾ ಪೇಪರ್ ಕೊಡ್ತಾನೆಲ್ಲ, ಅವ್ನು ತರ್ತಾನೆ. ಇವ್ರು ಹೋಗಿ ಸ್ಟ್ಯಾಂಪ್ ಹಾಕಿ ಕೊಡ್ತಾರೆ. ಒಂದು ಕೇಸಲ್ಲಿ ಏನಾಯಿತು, ಅಲ್ಲಿ ತೊಗೊಂಡು ಹೋಗೋದು ಛಾಪಾ ಪೇಪರ್ ಬಹುಶಃ ಅವನು 3-4 ರೂಪಾಯಿದು ಇರಬೇಕು. ಅವರು ಇಲ್ಲಿ ಸಾಲದಿಲ್ಲ, ಇದು ಇನ್ನೂ 5 ರೂಪಾಯಿ ತೊಗೊಂಬನ್ನಿ ಅಂತ ಹೇಳಿ ಅವನು ಹೋಗ್ತಾನೆ. ಆ ದಿವಸ ತೊಗೊಂಬರೋನು ರಜಲ್ಲಿ ಇರ್ತಾನೆ, ಇನ್ನೊಬ್ಬರಿಗೆ ಕೊಡ್ತಾರೆ. ಅವನು ಹೋಗಿ ಕರೆಕ್ಟಾಗಿ ಅಲ್ಲಿಗೆ ಆಫೀಸ್ಗೆ ಹೋಗ್ತಾನೆ. ನನಗೆ ಛಾಪಾ ಪೇಪರ್ ಕೊಡು, ಇದೇ ಛಾಪಾ ಪೇಪರ್ ಕೊಡು ಅಂತ. ಅವ್ರು ಹೇಳ್ತಾರೆ, ಇದು ಏನು ಛಾಪಾ ಪೇಪರು, ಯಾರು ಕೊಟ್ಟರು? ಅವರು ಅದೆಲ್ಲ ನಮ್ಗೆ ಗೊತ್ತಿಲ್ಲ, ನಮ್ಮ ಆಫೀಸಲ್ಲಿ ಯಾರೋ ಒಬ್ಬ ಇದ್ದ, ಅವ್ನು ಕೊಟ್ಟ. ಆಯಿತು, ನೀನು ಇಲ್ಲಿ ಕೂತ್ಕೋ. ಆವಾಗ ಅವರು ಪೊಲೀಸಿಗೆ ಕರೀತಾರೆ. ಪೊಲೀಸರು ಬರ್ತಾರೆ, ಕೇಳ್ತಾರೆ ಯಾರು ಕೊಟ್ಟ ಅಂತ. ಅವ್ನಿಗೆ ತೋರಿಸ್ತಾನೆ, ಇವನು ತೊಗೊಂಡ್ಬಂದಿದ್ದ, ನಾನು ಅಂತ ಸುಮ್ಮನೆ ಬಂದಿದ್ದೀನಿ ಇವತ್ತು, ಅವನು ರಜೆ ಇದ್ದಾನಂತ. ಆವಾಗ ನೆಕ್ಸ್ಟ್ ಡೇ ಆ ಇನ್ಸ್ಪೆಕ್ಟರ್ ಯಾರಿಂದ ಇದು ಛಾಪಾ ಪೇಪರ್ ಕೊಟ್ಟವನಿಗೆ ಹೇಳ್ಕೊಂಡು ಆಮೇಲೆ ಹೇಳಿ, ಆ ಇನ್ಸ್ಪೆಕ್ಟರು ಬಾಂಬೆ ಪೊಲೀಸ್ ಇನ್ಸ್ಪೆಕ್ಟರ್ ಆವಾಗ ಅವನು ಇವ್ರಿಗೆ ಹೇಳ್ಕೊಂಡು ಅದರಿಂದ ಎಲ್ಲ ಲಂಚ ತೊಗೊಂಡು ಅವ್ರ ಮೇಲೆ ಒಂದು ಕೇಸ್, ಮಾಮೂಲಿ ಕೇಸ್ ಹಾಕ್ಕೊಂಡು ಇದು ಮಾಡ್ತಾರೆ. ಇದು ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಇವರೇನು ಮಾಡಿದ್ದು, ಇವ್ರಿಗೆ ಗೊತ್ತಾಯಿತು ಮಾರ್ಕೆಟಲ್ಲಿ ಈ ಥರ ಡೆಫಿಷಿಯನ್ಸಿ ಇದೆ. ಇವರೆಲ್ಲ ಕಡೆ ತಮ್ಮ ಡಮಿ ಫಾಲ್ಸ್ ತಮ್ಮದೇ ಪ್ರಿಂಟ್ ಮಾಡೋದು. ಬಂದಗಾಡು ಅಂತ ಪುಣೆದಲ್ಲಿ ಒಂದು ಜಾಗ ಇದೆ, ಅದು ಆ ವ್ಯಾಪ್ತಿಯಲ್ಲಿ ಒಂದು ಈ ಥರ ಇದು ಮಷೀನನ್ನು ಇಟ್ಕೊಂಡು ಯಾವ ಡಿನಾಮಿನೇಷನ್ ಬೇಕೋ ಅವರು ಮಾಡಿಕೊಂಡು ಪ್ಯಾರಲಲ್ ಆಗಿ ಪ್ರಿಂಟಿಂಗ್, ಇದು ನಮ್ಮ ನಾಸಿಕ್ ಸೆಕ್ಯೂರಿಟಿ ಪ್ರೆಸ್ ಇದೆಲ್ಲ, ಅದಕ್ಕೆ ಪ್ಯಾರಲಲ್ ಆಗಿ ಪ್ರಿಂಟ್ ಮಾಡ್ಕೊಂಡ್ಬಿಟ್ರು. ಸೊ ಇದಕ್ಕೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇದು ಇಡೀ ರಾಷ್ಟ್ರದಲ್ಲಿ ನಡೀತಾ ಇತ್ತು. ಸೊ ಇದು ಕೇಸ್ಗೆ ಆ ಮಹತ್ವ ಇತ್ತು. ಸೆಕ್ಯೂರಿಟಿ ಪ್ರೆಸ್ಗೆ ಕಾಪಿ ಮಾಡಿಬಿಟ್ಟಿದ್ರು ಇವರು. ಕರ್ನಾಟಕದಲ್ಲೂ ಕೂಡ ಲೋಕಾಯುಕ್ತ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖುದ್ದು ಲೋಕಾಯುಕ್ತರ ಪುತ್ರ ಕೂಡ ಒಂದು ಕೇಸ್ನಲ್ಲಿ ಭಾಗಿಯಾಗಿದ್ದ, ಅವ್ರನ್ನು ಕೂಡ ಅರೆಸ್ಟ್ ಮಾಡಿದಂಥ ಸಂದರ್ಭ ಹೇಗಿತ್ತು ಸರ್? ಇಲ್ಲ, ಇದು ಬಹಳ, ನಾ ಹೇಳ್ತೀವಿ, ಬಹಳ ಚಾಲೆಂಜಿಂಗ್ ಇತ್ತು. ಏನಾಯಿತು, ಫಸ್ಟು ಕಂಪ್ಲೇಂಟ್ ಕೊಟ್ಟವರೇನೆ ಕಂಪ್ಲೇಂಟ್ ಭಾಳ ಏನು ಬರೀ ಒಂದು FIR ಕೊಟ್ಟು ಹೋಗ್ಬಿಟ್ರು ನಮ್ಮ ಅಧಿಕಾರಿಯವರು. ಅವರು ಹೈಕೋರ್ಟಿಂದ ಸ್ಟೇ ಬಂದ ಹೇಳಿ ಅದು ಏನೊಂದು ಅಷ್ಟೇ ಮಾತ್ರ ಇತ್ತು. ಆ FIRದಲ್ಲಿ ಏನೂ ಅಂಶನೇ ಇಲ್ಲ. ಆಮೇಲೆ ಇದಕ್ಕೆ ಸಾಕ್ಷಿಗಳ ಏನೋ ಸರಿಯಾಗಿ ಅದು ಆಮೇಲೆ ಅರ್ಧ ಮಾಹಿತಿ, ಅದರಲ್ಲಿ ಭಾಳ ಇನ್ಕಂಪ್ಲೀಟ್ ಇನ್ಫಾರ್ಮೇಷನ್ ಇತ್ತು. ಆದರೆ ಅದು ನಾವೆಲ್ಲ ಮಾಡಿದ್ಮೇಲೆ ಆವಾಗ ನಾವು ಸಂಪೂರ್ಣ ಕೇಸ್ ತೊಗೊಂಡು ಶುರುವಿಂದ ಮಾಡಿದ್ದೀವಿ. ಇಡೀ ನಮಗೆ ಕೇಸ್ ಬಿಲ್ಡಪ್ ಮಾಡಲಿಕ್ಕೆ 1 ವಾರ 10 ದಿವಸ ಆಯಿತು. ಅದರಲ್ಲಿ ಏನಾಯಿತು, ಜನ ಭಾಳ ಮೀಡಿಯಾದಲ್ಲಿ ಎಲ್ಲ ಕಡೆ ಒಂದು ಕೌತೂಹಲ ಶುರು ಆಯಿತು. ಯಾಕೆ ಮಾಡ್ತಾಯಿಲ್ಲ, ಯಾಕೆ ಹಿಡಿತಾ ಇಲ್ಲ, ಅವ್ರು ಮೊದಲೇ ಇವನಿದ್ದ ಇದೊಂದು ಶುರು ಆಗಿತ್ತು, ಓಹೋ. ಆದರೆ ನಮಗೆ 1 ವಾರ 10 ದಿವಸದಲ್ಲಿ ಎಲ್ಲ ಸರಿ ಮಾಡಿದ ಮೇಲೆ ನಾವು ಆವಾಗ ಫ್ರೆಶ್ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಆ ಫ್ರೆಶ್ ಕೇಸ್ ರಿಜಿಸ್ಟರ್ ಮಾಡಿ ಆಮೇಲೆ ಇದೇ ಥರ ಮಾಡಿಕೊಂಡು ಟೋಟಲ್ 5 ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಅಂದರೆ ಒಂದು ಆದಮೇಲೆ ಒಂದೊಂದು. ಆವಾಗ ನಮಗೆ ಇವರೆಲ್ಲ ಅಕ್ಯೂಸ್ಗಳಲ್ಲಿ ಒಬ್ಬರು ರಿಯಾಜು ಆಗಲಿ, ಇನ್ನೊಬ್ಬರು ಯಾರು ಈ 2-3 ಜನ ಇದ್ದರು, ಅವರು ಸಿಗ್ತಾನೆ ಇಲ್ಲ. ಭಾಳ ಒಂದು ನಮ್ಮ ಕೊನೆಗೆ ಒಂದು ದಿವಸ ಇದು ಬ್ರೇಕ್ ಥ್ರೂ ಸಿಕ್ತು. ಒಬ್ಬ ಸಿಕ್ಕಿದ. ಆಮೇಲೆ ಅವನು ಸಿಕ್ಕೊಳ್ಳೆ ಅಲ್ಲಿ
ಅಶ್ವಿನ್ ಅವನು ತಪ್ಪಿಸ್ಕೊಡ್ತಾ ಅಂತ ಹೇಳಿ ನಾವು ಅವನ ಮೇಲೆ ಒಂದು ವಾರಿಂದ ವಾಚ್ ಇಟ್ಟಿದ್ದೀವಿ. ಯಾವಾಗ ಇವನಿಗೆ ಮೀಡಿಯಾದಲ್ಲಿ ಬಂತು ಅಂದರೆ ಇವನು ಅರೆಸ್ಟ್ ಆಗಿದೆ ಅಂತ ಹೇಳಿಕೊಳ್ಳೇನೆ ಅವನು ಅಲ್ಲಿಂದ ಹೋಗ್ಲಿಕ್ಕೆ ರೆಡಿ ಆಗಿಬಿಡ್ತು. ಬಟ್ ಆದರೆ ನಮ್ಮ ಅಧಿಕಾರಿಯವರು ಕರೆಕ್ಟಾಗಿ ಅವನಿಗೆ ಅರೆಸ್ಟ್ ಮಾಡಿ ಅದೇ ದಿವಸ ಸಂಜೆ ತಂದುಬಿಟ್ರು ರಾತ್ರಿ. ಅಲ್ಲಿನೂ ಕೂಡ ನಮಗೆ ಸಮಸ್ಯೆ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪ್ರೊಸೀಜರ್ ಪ್ರಕಾರ ಹೋದಾಗ ಪೊಲೀಸ್ ಸ್ಟೇಷನ್ನವರು ಹೇಳಿದನ್ನೆಲ್ಲ ನಮಗೆ ಇಂಟಿಮೇಷನ್ ಕೊಟ್ಟಿಲ್ಲ ನೀವು, ಅದಕ್ಕೆ ಆಮೇಲೆ ಸ್ಟ್ಯಾಂಪ್ ಮಾಡಿ ನಮ್ಮ ತಗೊಂಬಂದರು. ಭಾಳ ಭಾಳ ಕಾನೂನು ಯಾಕೆಂದರೆ ನಾವು ಭಾಳ ಹಿರಿಯ ಮಟ್ಟದಲ್ಲಿ ಇರೋರು ಅವ್ರಿಗೆ ಸಂಬಂಧಪಟ್ಟ ಒಂದು ಸಂಸ್ಥೆಯಲ್ಲಿ ನಾವು ಈ ಥರ ಕ್ರಮ ತಗೊಳ್ತಾ ಇದ್ದೀವಿ ಅಂತ ಹೇಳಿ ನಾವು ಭಾಳ ಮುಂಜಾಗ್ರತೆ ತಗೋಬೇಕಾಯಿತು. ಮತ್ತು ಲೀಗಲ್ ಅಪ್ಲಿಕೇಶನ್ ಲೀಗಲ್ ಮೈಂಡ್ ಭಾಳ ಅದಕ್ಕೆ ಅಪ್ಲೈ ಮಾಡಬೇಕಾಯಿತು. ಕೊನೆಗೆ ತಂದಿದ್ದೀವಿ, ಅರೆಸ್ಟ್ ಮಾಡಿದ್ದೀವಿ. ಬೇಲ್ ಸಿಕ್ಬಿಡ್ತು ಹೈಕೋರ್ಟಲ್ಲಿ. ಏನು ಮಾಡಿದರು, ಅವ್ರಿಗೆ ಅಡ್ವಾನ್ಸ್ ಬೇಲ್ ಕೊಟ್ಬಿಟ್ರು. ಅಂದರೆ ಒಂದು ವಾರ ಆದಮೇಲೆ ಬೇಲ್ ಅಂತ. ಸಾಮಾನ್ಯವಾಗಿ ಈ ಥರ ಬೇಲ್ ಕೊಡೋಂಗಿಲ್ಲ. ಮೊನ್ನೆ ಕೂಡ ಒಂದು ಜಜ್ಮೆಂಟ್ ಕೊಟ್ಟಿದ್ದಾರೆ. ಈ ಆಧಾರ ಮೇಲೆ ನಾವು ಸುಪ್ರೀಂ ಕೋರ್ಟ್ ಹೋಗಿದ್ದೀವಿ. ಸುಪ್ರೀಂ ಕೋರ್ಟಲ್ಲಿ ಏನಾಯಿತು, ಎಮರ್ಜೆಂಟ್ ಹಿಯರಿಂಗ್ಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಅವರು ಕೇರೆ ಮಾಡಲಿಲ್ಲ. ಅಂದರೆ ಹೈಕೋರ್ಟ್ ಹ್ಯಾಸ್ ಟೇಕನ್ ಇಟ್ ಇಸ್ ಅಂತ ಬಿಟ್ಟರು. ನಮಗೆ ಭಾಳ ತೊಂದರೆ ಆಯಿತು. ಆದರೆ ನಮ್ಮ ಅಡ್ವೊಕೇಟರು ನಾವು ಬಿಡಲ್ಲ ಅಂತ ಹೇಳಿ ಇದು ನಮ್ಮ ಇವರಿದ್ರು, ನಾವೀಗ ಹೆಸರು ಮರ್ತಾಗ್ತಾಯಿದೆ. ಸೊ ಈಗ ತದನಂತರ ಅವರು ಇಲ್ಲ ಸಂಜೆ ಇನ್ನೊಂದು ಅರ್ಜೆಂಟ್ ಹಿಯರಿಂಗ್ಗೆ ಚಾನ್ಸ್ ಇರ್ತದೆ, ಆವಾಗ ಅಪೀಲ್ ಮಾಡೋಣ. ನಾವು ಅಪೀಲ್ ಮಾಡಿದ್ದೀವಿ. ಚೀಫ್ ಜಸ್ಟಿಸ್ ಅವರು ಒಪ್ಕೊಂಡ್ಬಿಟ್ರು, ಅಂದರೆ ಐ ವಿಲ್ ಹಿಯರ್ ಅಂತ. ಸೊ ಆವಾಗ ಇಲ್ಲಿ ಬೇಲ್ ಕೊಟ್ಬಿಟ್ಟಿದ್ರು. ಇಲ್ಲಿ ಬೇಲ್ ಅವ್ರಿಗೆ ಬಿಡೋಕ್ಕೆ ವಾರಂಟ್ ಬರೆಯೋ ಪರಿಸ್ಥಿತಿ ಇತ್ತು. ನೆಕ್ಸ್ಟ್ ಡೇ ನಾವು ನಿಲ್ಲಿಸಿ ಪ್ರೇಯರ್ ಹಾಕಿ ಎಲ್ಲ ಹಾಕಿ ಅವರು ಬಿಡ್ತಾಯಿದ್ರು. ಅವರು ಇಲ್ಲ ಆಮೇಲೆ ಡಿಫೆನ್ಸ್ ಲಾಯರ್ಸು ಅವ್ರು ನಿಂತ್ಕೊಂಡ್ಬಿಟ್ರು. ಎಲ್ಲ ನಿಮ್ಮ ಮೇಲೆ ನಾವು ಹೆಬಿಯಸ್ ಕಾರ್ಪಸ್ ಹಾಕಿಬಿಡ್ತೀವಿ, ಜಡ್ಜ್ ಮೇಲೆ ನಮ್ಮ ಮೇಲೆ ಅದ. ಸೊ ಆವಾಗ ನಾವು ಸುಪ್ರೀಂ ಕೋರ್ಟ್ ರಿಜಿಸ್ಟ್ರಿಗೆ ರಿಕ್ವೆಸ್ಟ್ ಮಾಡಿ ಅವರು ಅಲ್ಲೊಂದು ಫೋನ್ ಮಾಡಿಸಿ ರಿಜಿಸ್ಟರ್ ಮಾಡಿದರು. ಎಸ್, ದ ಕೋರ್ಟ್ ಹ್ಯಾಸ್ ಅಡ್ಮಿಟೆಡ್ ದಿಸ್ ಮ್ಯಾಟರ್, ಯು ನೋಟ್ ಆ್ಯಂಡ್ ವೇಟ್ ಫಾರ್ ದ ಪ್ರೊಸೀಡಿಂಗ್ ಅಂತ. ಆವಾಗ ನಮಗೆ ಫೇವರಲ್ ಆರ್ಡರ್. ಅದಕ್ಕಿಂತ ಖುಷಿ ತಂದದ್ದು ಸಂದರ್ಭ ಯಾವುದೂ ಇಲ್ಲ ಅಂತ ಆವಾಗ ಅಂತ ಹೇಳ್ತಾ ಇದ್ದೀನಿ. ಆ ಬೇಲ್ ಆಮೇಲೆ 1.5 ವರ್ಷ ಅದು ಬೇಲ್ ಕ್ಯಾನ್ಸಲ್ ಆಗಿಲ್ಲ. 7-8 ಸಲ ಸುಪ್ರೀಂ ಕೋರ್ಟ್ ಹೋಗಬೇಕಾಯಿತು. ಚೀಫ್ ಜಸ್ಟಿಸ್ ಅವ್ರ ಕೋರ್ಟಲ್ಲಿ ನಾನು 2 ಸಲ ಹೋಗಿದ್ದೆ, 2-3 ಸಲ. ಆಮೇಲೆ ಬೇರೆ ಕೋರ್ಟಲ್ಲಿ ಪ್ರತಿ ಸಲ ನಾವೆಲ್ಲ ಮೆಟಲ್ ತೊಗೊಂಡು ಹೋಗಿ ಕೋರ್ಟ್ಗೆ ಕನ್ವಿನ್ಸ್ ಮಾಡ್ತಾ ಬಂದಿದ್ದೀವಿ. ಕೊನೆವರೆಗೆ ಕೂಡ ಅವರು ಮೆರಿಟ್ ಮೇಲೆ ಅಂದರೆ ಅವರು ಆ ಥರ ಅಂದರೆ ಇವ್ರಿಗೆ ಕೇಸ್ ತಪ್ಪಿದೆ ಅಂತ ಹೇಳಿಬಿಟ್ಟಿಲ್ಲ. ಕೊನೆಗೆ ಇವರು ಸೀನಿಯರ್ ಅಡ್ವೊಕೇಟ್ಸ್ ಹೋಗಿ ಹೇಳಿದರು ಸ್ವಲ್ಪ ಇವ್ರಿಗೆ ಸಿಂಪತಿಯಲ್ಲಿ ಕೊಡಿ ಅಂತ. ಆವಾಗ ಆ ಗ್ರೌಂಡ್ ಮೇಲೆ ಕೊಟ್ಟರು ಅವರು. ಸರ್, ನೀವು ಬೆಂಗಳೂರಿನ ಕಮಿಷನರ್ ಆಗಿದ್ದಂಥ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಬೆಂಗಳೂರು ಸಾಕಷ್ಟು ಚಾಲೆಂಜಸ್ಗಳನ್ನ ಎದುರಿಸಬೇಕಾಗುತ್ತೆ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ಕೊರೋನಾ ಮತ್ತು ಕೋವಿಡ್-19 ಅಂಥ ಪರಿಸ್ಥಿತಿಗಳಲ್ಲಿ ಈ ರೀತಿ ಪರಿಸ್ಥಿತಿ ಇದ್ದ ಸಂದರ್ಭದಲ್ಲಿ ಸಾಲುಗಟ್ಟಿ ಹೆಣಗಳು ಸ್ಮಶಾನಗಳಲ್ಲಿ ಕ್ಯೂ ನಿಂತಿದ್ರೆ ಆಸ್ಪತ್ರೆಗಳಲ್ಲೂ ಕೂಡ ಬೆಡ್ ಸಿಗದೇ ಇರತಕ್ಕಂಥ ಕ್ರೂಷಿಯಲ್ ಟೈಮ್. ಸಿಬ್ಬಂದಿಗಳನ್ನು ಕೂಡ ನೀವು ಸಾಕಷ್ಟು ಸಿಬ್ಬಂದಿಗಳನ್ನು ಕಳೆದುಕೊಂಡಿದ್ದೀರಾ ಸರ್ ಈ ಒಂದು ಟೈಮ್ನಲ್ಲಿ ಕೆಲಸ ಮಾಡಬೇಕಾದ್ರೆ. ಹಗಲಿರುಳು ಕೆಲಸ ಮಾಡಿದಂಥ ಸಂದರ್ಭಗಳು ಹೇಗಿತ್ತು ಸರ್ ಆ್ಯಕ್ಚುಲಿ? ಈಗ ಕೋವಿಡ್ ಫಸ್ಟ್ ವೇವ್ದಲ್ಲಿ ನಾನು ADG ಇಂಟೆಲಿಜೆನ್ಸ್ ಇದ್ದೆ. ಆವಾಗ ಈ ಸರ್ಕಾರದ ವ್ಯವಸ್ಥೆಯಲ್ಲಿ ಹೇಗೆ ನಡೀತದೆ ಅಂದರೆ ಅಲ್ಲಿ ನಾನು ಅಲ್ಲಿ ಇದ್ದೆ. ಅದರಿಂದ ಒಂದು ಒಳ್ಳೆಯದು ನನಗೆ ಏನಾಯಿತು, ಇನ್ಸೈಟ್ ಸಿಕ್ತು. ಅದು ಪ್ರತಿಯೊಂದು ಹೇಗೆ ನಡೀತಾ ಇತ್ತು ಅಲ್ಲಿ ಹಾಸ್ಪಿಟಲ್ದು ಏನಿದೆ ಎಲ್ಲ ವಿಷಯ, ಅಂದರೆ ಹೇಗೆ ಫುಡ್ ಸಪ್ಲೈ ಹೇಗೆ ಮೇಂಟೈನ್ ಆಗುತ್ತದೆ. ಯಾಕಂದರೆ ಅದು ಮಾಡಲಿಲ್ಲ ಅಂದರೆ ಭಾಳ ಇಲ್ಲಿ ಅರಾಜಕತೆ ಆಗಿಬಿಡ್ತದೆ. ಅದು ಎಲ್ಲ ಗೊತ್ತಿರೋದು ನನಗೆ ವಿಷಯ. ಆವಾಗ ಸಿಟಿ ಬಂದಾಗ ನಮಗೆ ಅದು ಗೊತ್ತಿತ್ತು, ಇಲ್ಲಿ ಹೇಗೆ ಹಾಸ್ಪಿಟಲ್ ಎಲ್ಲ ವಿಷಯ ನನಗೆ ಅಲ್ಲಿ ತಿಳಿದು ಗೊತ್ತಾಗಿದೆ. ಇಲ್ಲಿ ಬಂದ ಮೇಲೆ ಸೆಕೆಂಡ್ ವೇವ್ ಇತ್ತು. ಸೆಕೆಂಡ್ ವೇವ್ಗಿಂತ ಫಸ್ಟ್ ವೇವ್ ಯಾವುದೂ ಇಲ್ಲ. ಭಾಳ ಅದು ಭಯಾನಕಿತ್ತು ನಾವು ಹೇಳ್ಬೋದು. ಅಂತ ಜನ ಸಾಯ್ತಾಯಿದ್ರು. ನೀವೇ ಹೇಳಿದಾಗೆ ಅಲ್ಲಿ ಶಮಶಾನದಲ್ಲಿ ಕ್ಯೂ ಇತ್ತು. ಹಾಸ್ಪಿಟಲ್ದು ಪ್ರಶ್ನೆಯಲ್ಲಿ ಬೆಡ್ ಸಿಗೋದು ಸಾಧ್ಯ ಇಲ್ಲ. ರೆಮ್ಡೆಸಿವಿರ್ ಎಲ್ಲ ಯಾರು ಸಿಗ್ತಲ್ಲ ಅಂತ ಪೊಲೀಸರು ನಮ್ಮ ಹತ್ರ ಬಂದುಬಿಡ್ತಾಯಿದ್ರು. ನೀವು ಕೊಡಿಸ್ಲೇಬೇಕು, ಯಾಕಂದರೆ ನಾವು ತಪ್ಪಿಸ್ಕೊಳ್ಳಿಕ್ಕೆ ಆಗಲ್ಲಲ್ಲ. ಹೇಗಾರು ಮಾಡಿ ಇದು ಜನರಿಗೆ ಫಸ್ಟು ನಾವು ಓಡಾಡಲಿಕ್ಕೆ ನಾವು ಕಡಿವಾಣ ಹಾಕಬೇಕಾಯ್ತು. ಅದು ಮಾಡೋಕ್ಕೆ ನಾವು ಸ್ವಲ್ಪ ಹಾರ್ಷಾಗಿ ಹೋಗಬೇಕಾಯ್ತು. 2-3 ದಿವಸ ಸ್ವಲ್ಪ ಹೋಗಬೇಕಾಯ್ತು. ಆಮೇಲೆ ಜನ ಸ್ವಲ್ಪ ಅರ್ಥ ಮಾಡಿಕೊಂಡ್ರು. ಅದು ಆದಮೇಲೆ ಬೇರೆನೋ ಅದು ಸರ್ಕಾರದಿಂದ ಕೂಡ ಮಾತಾಡಿಕೊಂಡು ನಮ್ಮಿಂದ ಏನಾಗಬೇಕು ಸರ್ಕಾರದಿಂದ ಕೂಡ ಬೇರೆ ಬೇರೆ ಕ್ರಮ ತಗೊಂಡಾದಮೇಲೆ ನಿಧಾನವಾಗಿ ಪರಿಸ್ಥಿತಿ ಒಂದು ಕಂಟ್ರೋಲ್ಗೆ ಬಂತು. ಯಾವುದು ನಮ್ಮವರೇ ನಾವು ಸುಮಾರು ಜನ. ಬಟ್ ಆದರೆ ನಾನು ಹೇಳ್ತೀನಿ, ನಾವು ಕೋವಿಡ್ ಸಮಯದಲ್ಲಿ ವ್ಯಾಕ್ಸಿನೇಷನ್ ಮಾಡಿದ್ದೀವಿ ಭಾಳ ಕಡ್ಡಾಯವಾಗಿ. 90%ವರೆಗಿನ ವ್ಯಾಕ್ಸಿನೇಷನ್ 90% ವ್ಯಾಕ್ಸಿನೇಷನ್ ಮಾಡೋದ್ರಿಂದ ನಮ್ಮಲ್ಲಿ 2ನೇ ಫೇಸಲ್ಲಿ ಕೋವಿಡ್ 2ನೇ ಆಯಿತು ಕೂಡ ಸಾವು ಕಡಿಮೆ ಇತ್ತು. ನಮ್ಮದು ಜಾಸ್ತಿ ಸಾವು ಫಸ್ಟಲ್ಲಿ ಆಯಿತು. ಆಮೇಲೆ ಇದು ಆದಮೇಲೆ ಸ್ಲೋ ಆಗಿ ನಮ್ಮದು ಸೆಂಟರ್ ಮಾಡಿದ್ದೀವಿ. ಎಲ್ಲ ವ್ಯವಸ್ಥೆ ನಮ್ಮದು ಇಂಡಿಪೆಂಡೆಂಟ್ ನಮ್ಮದೇ ಸೆಂಟರ್ ಕ್ವಾರಂಟೈನ್ ಒಳ್ಳೆ ಜಾಗದಲ್ಲಿ ಪ್ರೈವೇಟ್ ಸಪೋರ್ಟಿಂದ ಹಾಸ್ಪಿಟಲ್ಗಳಿಂದ ಮಾಡಿದ್ದೀವಿ. ಅದನ್ನು ನಮ್ಮವ್ರದ್ದು ಕೂಡ
ಬಚಾವಾಯಿತು. ಸರ್, ಈ ನಿಟ್ಟಲ್ಲಿ ಮಾಧ್ಯಮಗಳನ್ನು ನಿಭಾಯಿಸಿದ್ದು ಕೂಡ ಸರ್, ನಾನು ವೈಯಕ್ತಿಕವಾಗಿ ಹೇಳೋದಾದ್ರೆ ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿತ್ತು. ನೀವು ಕಮಿಷನರ್ ಆಗಿದ್ರಿ, ಖುದ್ದು ಬೆಂಗಳೂರಿನಲ್ಲಿ ಎಷ್ಟು ವೆಹಿಕಲ್ಗಳನ್ನ ಸೀಸ್ ಮಾಡ್ತಿದ್ರಿ ಅಂತೇಳಿ ನಿಮ್ಮಿಂದ ಮಾಹಿತಿ ಪಡೆದುಕೊಳ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆ ಕರೆ ಮಾಡಿದಾಗಲೂ ಕೂಡ ನೀವು ತಾಳ್ಮೆಯಿಂದ ವ್ಯವಹರಿಸಿ ಇಷ್ಟಿಷ್ಟ ಆಗಿದೆ ಅಂತೇಳಿ, ಇಷ್ಟು ಪರ್ಸೆಂಟೇಜ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಡ್ತಿದ್ರಿ ಸರ್. ಈ ದಿನಗಳು ಸರ್ ಏನಾಗುತ್ತದೆ, ನಾನು ಮಾಧ್ಯಮರಿಗೆ ಭಾಳ ಆಭಾರ ಹೇಳಬೇಕಾಗುತ್ತದೆ. ನೋಡಿ, ಪೊಲೀಸ್ ಬಿಟ್ಟರೆ ಮಾಧ್ಯಮರೇ ರೋಡ್ ಮೇಲೆ ಇದ್ದರು. ಅಂದರೆ ನಿಜ ಹೇಳ್ತೀನಿ, ನನಗೆ ಭಾಳ ಸಂತೋಷ ಅಂದರೆ ಮಾಧ್ಯಮಗಳು ಇಂಥ ಪರಿಸ್ಥಿತಿಯಲ್ಲಿ ರೋಡ್ಗೆ ಬಂದು ಯಾರೂ ಬರ್ತಿರಲಿಲ್ಲ. ನೀವು ಅಲ್ಲಿಗೆ ಬಂದಿದ್ದೀರಾ, ಎಲ್ಲ ಕಡೆ ಇದ್ದೀರಾ, ಹಾಸ್ಪಿಟ್ಲ್ ಹೋಗ್ತಾಯಿದ್ದೀರಿ, ಎಲ್ಲಿ ಕವರ್ ಮಾಡಬೇಕು ಅಲ್ಲ ಹೋಗ್ತಾಯಿದ್ದೀರಿ. ಭಾಳ ಆಶ್ಚರ್ಯ ಅದು. ಇದು ನೀವು ಯಾರು ಅಂದರೆ ದಿಸ್ ಆಸ್ಪೆಕ್ಟ್ ಆಫ್ ದ ಮೀಡಿಯಾ ಯಾರೂ ಹೈಲೈಟ್ ಮಾಡಲಿಲ್ಲ. ಯಾಕಂದರೆ ನೀವು ನಿಮ್ಮ ಬಗ್ಗೆ ಹೇಗೆ ಹೇಳೋದು ಅಂತ ಆ ಥರ ಪರಿಸ್ಥಿತಿ. ಬಟ್ ಮೀಡಿಯಾ ಅವರು ಯಾವಾಗಲೂ ಇದ್ದರು. ಸೊ ನೀವು ಎಷ್ಟು ಕಷ್ಟಪಟ್ಟವರೆಗೆ ರೋಡ್ ಮೇಲೆ ರಿಸ್ಕ್ ತೊಗೊಂಡು ಬರ್ತಾಯಿದ್ರೆ ನೀವು ಕೇಳೋದು ಏನಿದೆ, ನಾವು ಹೇಳೋಕ್ಕೆ ನಮಗೆ ಏನು ಇದು ಏನಿದೆ, ಕೇಳೋದನ್ನು ಕೇಳಲೇಬೇಕಲ್ಲ, ಹೇಳಲೇಬೇಕಲ್ಲ ಅದು. ಸೊ ನೀವು ಕೂಡ ಅದೇ ದಿಕ್ಕದಲ್ಲಿ ಮಾತಾಡ್ತಾ ಇದ್ದೀರಿ, ನಾವು ಅದೇ ದಿಕ್ಕದಲ್ಲಿದ್ದೀವಿ. ಯಾರು ಕೆಲಸ ಮಾಡಬೇಕು ಅವರು, ನಾವು ನಮ್ಮ ಕೆಲಸ ಮಾಡ್ತಾಯಿದ್ದೀವಿ, ನೀವು ನಿಮ್ಮ ಕೆಲಸ ಮಾಡ್ತಾಯಿದ್ದೀವಿ. ಸರ್, ಬೆಂಗಳೂರಿನಲ್ಲಿ ರಾಜಕೀಯ ಲಾಭಕ್ಕೋಸ್ಕರ ಡಿಜೆಹಳ್ಳಿ ಮತ್ತು ಕೆಜೆಹಳ್ಳಿಯಲ್ಲಿ ನಡೆದಂಥ ಗಲಭೆ ಪ್ರಕರಣ ಸರ್, ಕಣ್ಣೆದುರೇ DCP ಅಧಿಕಾರಿಗಳು ನಿಂತಿದ್ರು ಕೂಡ IPS ಅಧಿಕಾರಿಗಳ ಮುಂದೆ ಪೊಲೀಸ್ ಠಾಣೆಗಳನ್ನು ಸುಟ್ಟಂಥದ್ದು ಸನ್ನಿವೇಶಗಳಿಗೆ ನೀವೆಲ್ಲರೂ ಕೂಡ ಸಾಕ್ಷಿಯಾದ್ರಿ. ಆ ಒಂದು ಕ್ರುಷಿಯಲ್ ಸಿಚುವೇಶನ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಿದ್ರಿ ಸರ್? ಖುದ್ದು ನೀವು ಸ್ಥಳದಲ್ಲಿದ್ದಿರಿ, ನೀವು ಕೂಡ ಲಾಠಿ ಹಿಡಿದು ಪರಿಸ್ಥಿತಿಯನ್ನು ಹತೋಟಿಗೆ ತಗೊಳ್ಳೋದಕ್ಕೆ ನಿಲ್ಲಬೇಕಾದಂಥ ಪರಿಸ್ಥಿತಿ ಇತ್ತು ಸರ್. ಆ ಗೋಲಿಬಾರ್ ಕೂಡ ನಡೀತು. ಈಗ ನಾನು ಹೋದ ಮೇಲೆ ನಮಗೆ ಹೋಗಲಿಕ್ಕೆ ಟೈಮ್ ಆಯಿತು. ಯಾಕೆಂದರೆ ನೀವೆಲ್ಲ ಗೊತ್ತಿದ್ದು, ನೀವು ಬಂದಿದ್ದೀರಿ. ಆಮೇಲೆ ಅಲ್ಲಿ ಮೇನ್ ರೋಡಲ್ಲಿ ಬಸ್ ಸುಡ್ತಾಯಿದೆ. ಇವತ್ತು ನನಗೆ ಅಷ್ಟು ಗೊತ್ತಿರಲಿಲ್ಲ. ಅಂದರೆ ನಾನು ಹೇಳ್ತೀನಿ, ಈ ಫೈರ್ ಡಿಪಾರ್ಟ್ಮೆಂಟ್ ಬಂದಾದಮೇಲೆ ನನಗೆ ಗೊತ್ತಾಯಿತು ಫೈರ್ ಅಂದರೆ ಏನು ಅಂತ. ನಾವು ಅಲ್ಲಿದ್ದ ಪಾಸ್ ಆಗ್ತೀನಿ ಅಂತ ಹೇಳಿ ನಾನು ಪಾಸಾಗಿ ಹೋದೆ. ನಮ್ಮ ಹಿಡಿದು ಆ ಕಡೆ ಹೋಗಬೇಡ ಅಂತ. ಯಾಕೆ ನಮಗೆ ಆಮೇಲೆ ಗೊತ್ತಾಯಿತು ಅಲ್ಲಿದ್ದಾಗ, ಯಾವಾಗ ಈ ಕ್ಲೋಸ್ಡ್ ಡೀಸೆಲ್ ಎಷ್ಟು ನಿಮಗೆ 6 ಅಡಿ ಇದು ಡೀಸೆಲ್ ಟ್ಯಾಂಕ್ ಇರುತ್ತದೆ, 6 ಅಡಿ ಉದ್ದ, 1.5-2 ಅಡಿ ಡಯಾದು ಒಂದು ಪೈಪ್ ಇರ್ತದೆ. ಅದು ಯಾವಾಗ ಹೀಟ್ ಆಗಿ ಯಾವಾಗ ಅದು ಬೆಂಕಿ ಶುರು ಆಗುತ್ತೆ, ಭಾಳ ದೊಡ್ಡ ಬ್ಲಾಸ್ಟ್ ಆಗುತ್ತದೆ, ಇಡೀ ಬಾಡಿ ಶೇಕ್ ಆಗುತ್ತದೆ. ಮತ್ತು ಎಷ್ಟು ಡೀಸೆಲ್ ಬಸ್ಟ್ ಆಗಿ ಹೊರಗೆ ಬರ್ತದೆ, ಅದು ಅನ್ಬಿಲೀವಲ್. ಅದು ನಮ್ಮವ್ರು ಯಾರು ಫೈರ್ವರೇ ಇರಬೇಕು, ಅವ್ರು ಹಿಡಿದು ಈ ಕಡೆ ಹೋಗಬೇಡ ಸರ್, ಇದು ಬ್ಲಾಸ್ಟ್ ಆಗುತ್ತದೆ ಅಂತ. ನಾನು ಏನು ಬೆಂಕಿ ಆಗ್ತಾಯಿದ್ದು, ಬ್ಲಾಸ್ಟ್ ಏನಾಗುತ್ತೆ ಮೆಟಲ್, ನಿಜವಾಗ್ಲೂ ಭಾಳ. ಅದು ಯಾಕೆ ಹೇಳ್ತಾ ಇದ್ದೀನಿ, ಆ ಕಡೆ ಹೋಗಲಿಕ್ಕೆ ಸಾಧ್ಯ ಇರಲಿಲ್ಲ, ಕತ್ಲೆ ಇತ್ತು, ಕ್ರಾಸ್ ರೋಡಲ್ಲಿ ಜನ ಇದ್ದರು, ತೋಡ್ತಾಯಿದ್ರು, ಮೇಲೆ ಎಲ್ಲ ಮನೆಗಳು ಎಲ್ಲ ಅಲ್ಲಿಂದ ಕೂಡ 1-2 ಸಲ ಅಲ್ಲಿಂದ ಕೂಡ ಅಟ್ಯಾಕ್ ಆಯಿತು. ಸೊ ನಾವು ಹೋಗೋದು ಕಷ್ಟ ಆಯಿತು. DCP ಪರಿಸ್ಥಿತಿ ಏನಾಗಿತ್ತು ಅಂದರೆ, ನಾನು ಹೋದಾಗ ಇರಲಿಲ್ಲ, ನನಗೇನು ಗೊತ್ತಿಲ್ಲ ಅಲ್ಲಿ ಹೇಗೆ ನಡೀತಾಯಿತ್ತು ಏನಾಯಿತು. ನಮಗೆ ಗೊತ್ತಿದ್ದು ಜನ ಹೋಗ್ತಾ ಇಲ್ಲ, ಜನ ಬಹಳ ಇದ್ದಾರೆ ಈಗ. ಅವರು ಆವಾಗ ಬಹುಶಃ ನನಗೆ ಅನಿಸುತ್ತದೆ ಮಾತುಕತೆಯಲ್ಲಿ ಇದ್ದರು, ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳ್ತಾಯಿದ್ರು, ಅಷ್ಟೊಂದು ನನಗೆ ಗೊತ್ತು. ಇಲ್ಲ ಅಂದರೆ ಅವ್ರ ಹತ್ರ 50-60 ಜನ ಪೊಲೀಸರು. ಬಹುಶಃ ಈ ಮಾಬ್ ಎಷ್ಟು ಆಗಿ ದೇ ಓವರ್ವೆಲ್ಮ್ ದೆಮ್. ಅವರು ಅಷ್ಟು ಅಂದರೆ ಕಳಿಸ್ತಾರೆ, ಅವರು ಬರ್ತದೆ. ನಾನು ಫಸ್ಟ್ ಹೋಗಿ ಮೊದಲನೇ 5 ನಿಮಿಷ ನನಗೆ ಕೂಡ ಅಂದರೆ ತಡ್ತೀವಿ, ಅಲ್ಲಿವರೆಗೆ ಗೇಟ್ವರೆಗೆ ಕಳಿಸ್ಕೊಂಡು ಬರ್ತೀವಿ, ಆಮೇಲೆ ವಾಪಸ್ ಬಂದುಬಿಡ್ತಾರೆ. ಈ ಥರ 2-3 ಸಲ ಆಯಿತು. 4 ಸಲ ನಾವಿದು ವಾರ್ನಿಂಗ್ ಕೊಟ್ಟು ಲಾಠಿ ಚಾರ್ಜ್ ಮಾಡಿ, ವಾರ್ನಿಂಗ್ ಕೊಟ್ಟು ಲಾಠಿ ಚಾರ್ಜ್ ಮಾಡಿ ಅನಿವಾರ್ಯವಾಗಿ ನಾವು ಕಠಿಣ ಕ್ರಮ ತಗೋಬೇಕಾಯಿತು. ಡಾಕ್ಟರ್ ರಾಜ್ಕುಮಾರ್ ಅವರು ನಿಧನ ಹೊಂದಿದ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿತ್ತು, ಸಾರ್ವಜನಿಕ ಆಸ್ತಿಪಾಸ್ತಿಗಳು ಕೂಡ ನಷ್ಟ ಆಗಿತ್ತು. ಪುನೀತ್ ರಾಜ್ಕುಮಾರ್ ಅವರು ಮರಣ ಹೊಂದಿದಂಥ ಸಂದರ್ಭದಲ್ಲೂ ಕೂಡ ಈ ರೀತಿಯ ಪರಿಣಾಮಗಳನ್ನು ಎದುರಿಸಬೇಕಾದಂಥ ಚಾಲೆಂಜ್ ಇತ್ತು. ಆದರೂ ಕೂಡ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿದ್ರು. ವೈಯಕ್ತಿಕವಾಗಿ ನೀವು ಆರೋಗ್ಯ ಹದಗೆಟ್ಟಿದ್ರೂ ಕೂಡ ಖುದ್ದು ನಿಂತು ಅವತ್ತು ನಡೆಸಿದಂಥ ಸುರಕ್ಷತೆಯ ಕ್ರಮಗಳನ್ನು ಕೈಗೊಂಡಂಥದ್ದು ಮತ್ತು ಸುರಕ್ಷಿತವಾಗಿ ಅದನ್ನು ನಿಭಾಯಿಸಿದಂಥ ಗಳಿಗೆ ಯಾವ ರೀತಿಯಾಗಿತ್ತು? ಹೌದು, ಈಗ ನೀವು ಭಾಳ ಇನ್ಫಾರ್ಮೇಷನ್ ತೊಗೊಂಡ್ಬಿಟ್ಟಿದ್ದೀರಿ. ಅದು ನಾವು ಇನ್ಸಿಡೆಂಟ್ ಆದಮೇಲೆ ಯಾರಿಗೆ ಬಾಡಿ ಕ್ರಿಮೇಟ್ ಆಗೋವರೆಗೆ ನಾವು ಯಾರೂ ಜಾಗ ಖಾಲಿ ಮಾಡಲಿಲ್ಲ, ಯಾರೂ ಆಗಲಿ. ನಮ್ಮದು ಒಳಗೆ ನಾವು ಕಂಟ್ರೋಲ್ ಮೇಲೆ ಓಪನ್ ಮಾಡಿದ್ದೀವಿ, ಹೋಗೋದು ಬರೋದು ಎಲ್ಲ ಆಫೀಸ್ ಅಲ್ಲಿ ನಾವು ಸೆಟಪ್ ಮಾಡಿದ್ದೀವಿ. ಯಾರ್ಯಾರು ಆಫೀಸರ್ ಎಲ್ಲಿ ಇರಬೇಕೋ ಜಾಗ ಕೊಟ್ಟಿದ್ದೀವಿ, ಅವ್ರಿಗೆ ಕೂಡ ರಿಲೇವರ್ ಕೊಟ್ಟಿದ್ದೀವಿ. ಹೌದು, ಸ್ವಲ್ಪ ಆವಾಗ ನನಗೆ ಸ್ವಲ್ಪ ಸ್ಟಮಕ್ದು ಅಪ್ಸೆಟ್ ಆಯಿತು. ಅದು ಅನ್ಬಿಲೀವಬಲ್ ಸಿಚುವೇಶನ್. ಅದು ಯಾವಾಗ ನನಗೆ ಆಗಲ್ಲ, ಐ ಆಮ್ ಫೈನ್. ಅದು ಅಲ್ಲಿ ಏನಾದ್ರು ತಿಂದಂಗೆ ಪ್ರಾಬ್ಲಮ್ ಆಯಿತು. ಆದರೆ ಅದು ಬೇರೆ ವಿಷಯ. ಈ ರಾಜ್ಕುಮಾರ್ ಘಟನೆ ಅವ್ರದ್ದು ಏನು ಆವಾಗ ಘಟನೆ ಇತ್ತು, ಅದು ನಮ್ಮೆಲ್ಲರಿಗೆ ಭಾಳ ಆ ಬಗ್ಗೆ ಒಂದದು ಇಂಪ್ರೆಷನ್ ಇತ್ತು. ಬೆಂಗಳೂರಿಗೆ ಭಾಳ ಕೆಟ್ಟ ಹೆಸರು ಬಂತು. ಸೊ ಅದರಿಂದ ಭಾಳ ನಮ್ಮ ಬೆಂಗಳೂರಿಗೆ ಕೂಡ ನಾವು ಹೇಳೋದು ಅವಮಾನ ಆಯಿತು. ಸೊ ಅದಕ್ಕೆ ನಾವು ಅಲ್ಲಿ ಹೋಗಿ ಇದು ಎಲ್ಲ ಪ್ಲ್ಯಾನಿಂಗ್ ಮಾಡಿದ್ದೀವಿ, ಹೇಗಾಗುತ್ತದೆ, ಎಲ್ಲಿ ಆಗುತ್ತದೆ. ಮತ್ತು ನಾವು ಹೇಳಿದ್ವಿ ಫಸ್ಟ್ ಶುರುವಿಂದ
ಈವನ್ ಯಾರು ಚೇಷ್ಟೆ ಮಾಡಿದರೆ ಬಿ ವೆರಿ ಫರ್ಮ್ ವಿತ್ ದೆಮ್. ಈ ಕೆಟ್ಟ ಸುಮ್ಮನೆ ಇವ್ರ ಹೆಸರು ಅವ್ರ ಹೆಸರಲ್ಲಿ ಈ ಗುಂಡಾಗಿ ಮಾಡೋದು ಅದಕ್ಕೆ ಆಸ್ಪತ್ರೆ ಕೊಡಲ್ಲ. ಶುರುವಿಂದನೇ ದೇ ಸ್ಟಾರ್ಟೆಡ್ ಪಿಕ್ಕಿಂಗ್ ಪೀಪಲ್. ಯಾರ ಹತ್ರ ಮಾಡ್ತಾರೆ ಅಂತ ತಮ್ಮ ಏರಿಯಲ್ಲಿ ಕೂರಿಸ್ಬಿಡಿ ಅಂತ ನೋಡೋಣ. ಆಮೇಲೆ ಇದೊಂದಾಯಿತು. ಆಫೀಸರ್ಸ್ ರೈಟ್ ಫ್ರಮ್ ದ ಬಿಗಿನಿಂಗ್ ಇಟ್ ವಾಸ್ ಕ್ಲಿಯರ್. ಯಾರು ತಪ್ಪು ಮಾಡೋಕ್ಕೆ ಹೋದರೆ, ಯಾರು ಅಶಾಂತಿ ಮಾಡಲಿಕ್ಕೆ ಹೋದರೆ ಡೀಲ್ ವಿತ್ ದಮ್ ವೆರಿ ಫಾರ್ಮ್ಲಿ. ಆಮೇಲೆ ಸುಮ್ಮನೆ ಇದು ಏನೋ ಡ್ಯಾಮೇಜ್ ಕಂಟ್ರೋಲ್ ಬೇಡ, ಮೊದಲನೇ ಪ್ರೊಯಾಕ್ಟಿವ್ ಆಗಿ. ಆಮೇಲೆ ನಾವು ದರ್ಶನ ಮಾಡಲಿಕ್ಕೆ ಸಂಪೂರ್ಣವಾಗಿ ಸರಿಯಾದ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನೋಡಿ, ಎಷ್ಟು ಟೈಮ್ದಲ್ಲಿ 20 ಲಕ್ಷ ಜನ ಅವರು ದರ್ಶನ ಮಾಡಿದರು. ಅದಕ್ಕೆ ಯಾರಿಗೆ ಆ ಥರ ಭಯ ಇಲ್ಲ, ಅಂದರೆ ನಮಗೆ ಅವಕಾಶ ಆಗಲ್ಲ. ಕೊನೆವರೆಗೆ ಬೆಳಗ್ಗೆ 4:15ವರೆಗೆ ನಾವು ಕೊಟ್ಟೇವೆ. ಮೂರನೇ, ನಾವೆಲ್ಲ ಯೋಚನೆ ಮಾಡಿ ಫ್ಯಾಮಿಲಿ ಕಾನ್ಫಿಡೆನ್ಸ್ ತಗೊಂಡು ನಾವು ಇದು ಮಾಡಲೇಬೇಕು, ದರ್ಶನ ಮಾಡಲಿಕ್ಕೆ ಸಂಪೂರ್ಣವಾಗಿ ಅವಕಾಶ ಕೊಡೋಣ. ಕೊನೆಗೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ತೊಗೊಂಡು ಕೂಡ ಅವರು ಒಪ್ಕೊಂಡ್ರು. ಸರ್ಕಾರದಲ್ಲೂ ಕೂಡ ನಮಗೆ ಆವಾಗ ಒಪ್ಪಿಗೆ ಕೊಟ್ಟರು, ಅದು ಮಾಡಿ ಅಂತ ನಮಗೆ ಬಿಟ್ಟರು ಅವರು. ಅದರಿಂದ ಏನಾಯಿತು, ಯಾರಿಗೆ ಇದಕ್ಕೆ ಆಟ ಆಡಲಿಕ್ಕೆ ಅವಕಾಶ ಆಗಿಲ್ಲ. ಹೈಟೆಕ್ ಸಿಟಿ ಬೆಂಗಳೂರಿನಲ್ಲಿ ಡ್ರಗ್ಸ್ ಹಾವಳಿ ಮಿತಿ ಬೀರಿತು ಸರ್. ಅದು ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಕೂಡ ನಿಮ್ಮಲ್ಲಿ ನೀವು ಕೈಗೊಂಡಂಥ ಕ್ರಮಗಳು ಸಾಕಷ್ಟು ಪರಿಣಾಮಕಾರಿಯಾಗಿತ್ತು. ಆ ನಿಟ್ಟಿನಲ್ಲಿ ಡ್ರಗ್ಸ್ಗೆ ಕಡಿವಾಣ ಹಾಕಿದ್ದು ಸರ್. ನಮ್ಮದು ಆವಾಗ ಪ್ರತಿಯೊಂದು ಅಧಿಕಾರಿ ಎಷ್ಟೋ ಅಲ್ಲಿ ಆವಾಗ ಒಂಥರದ್ದು ಕಾಂಪಿಟೇಷನ್ ಆಗಿತ್ತು. ನಾನು ಡಿಟೆಕ್ಟ್ ಮಾಡ್ತೀನಿ. 1-2 ಜನ ಕೆಳಗೆ ಮಟ್ಟಲ್ಲಿ ಸ್ವಲ್ಪ ಮಿಸ್ಶಿಪ್ ಮಾಡಿದ್ದಾರೆ. ಬಟ್ ಅವ್ರಿಗೆ ನಾವು ಸಸ್ಪೆಂಡ್ ಮಾಡಿ ಎಲ್ಲ ಏನು ಜೈಲ್ ಕಳಿಸೋದು ಅಲ್ಲ, ಯಾವ ಮುಲಾಜಿಲ್ಲ, ಅದು ಎಲ್ಲ ಮಾಡಿದ್ದೀವಿ. ಬಟ್ ಆದರೆ ಅಧಿಕಾರಿಯವರೆಲ್ಲ ಒಳ್ಳೆ ಕೇಸ್ ಮಾಡಿದರು, ಒಳ್ಳೆ ಆಯಿತು. ಹೈ ಸೊಸೈಟಿ ಡ್ರಗ್ ಇತ್ತು, ರ್ಯಾಕೆಟ್, ಹೈ ಸೊಸೈಟಿ ಡ್ರಗ್ ರ್ಯಾಕೆಟ್ ಅಂದರೆ ಡ್ರಗ್ ಪಾರ್ಟಿ ಇತ್ತು. ಅದು ನಿಂತೋಗಿದೆ. ಅದು 5 ಸ್ಟಾರಲ್ಲಿ ಇತ್ತು. 2-3 ಜನ ಅದಕ್ಕೆ ಅಲ್ಲ ಇವೆಂಟ್ ಮ್ಯಾನೇಜರ್ ಆಗಿದ್ದರು. ಎಲ್ಲಿಂದ ಬಂದು ಇಲ್ಲಿ ಬಂದು ಅಲ್ಲ ಏನೇನೋ ಮಾಡ್ತಾಯಿದ್ರು. ಸುಮ್ಮನೆ ಕೆಟ್ಟ ಹೆಸರು, ನಮ್ಮ ಊರಿಗೆ ಹಾಳಾಗೋದು. ಈ ಊರು ಹುಡುಗರು ದುಡ್ಡಿರೋರು ಹುಡುಗರು ಸುಮ್ಮನೆ ಯಾಕೆ ಅಂತ ನಿಲ್ಲಿಸಿದ್ದೀವಿ. ಇದು ಮತ್ತೇನೊಂದು ಹೇಳ್ತೀನಿ, ಎಷ್ಟು ನಾವು ಆಗಿದ್ದೀವಿ ಅಂದರೆ, ಒಬ್ಬರು ಇಲ್ಲಿ ಹಿಂದಿನ ಕಾಲದಲ್ಲಿ ಭಾಳ ದೊಡ್ಡ ರಾಜಕಾರಣಿ ಇರೋದು, ಅವ್ರ ಮಗ, ಅವರಿಲ್ಲ ಈಗ, ಅವ್ರ ಮಗ ಅರೆಸ್ಟ್ ಮಾಡಿ ಬಂದಿದ್ದೀವಲ್ಲ ನಾವು. ಎಷ್ಟು ಸಮಯ ವೇಟ್ ಮಾಡಿ ಕೂಡ ಎಲ್ಲಿ ತಪ್ಪಿಸ್ಕೊಂಡ್ರು ಅವರು, ಎಲ್ಲೆಲ್ಲಿ ಹೋದರು. ಆಮೇಲೆ ಒಂದು ದಿವಸ ಸಿಕ್ಕಾಕೊಂಡು ಅರೆಸ್ಟ್ ಮಾಡ್ಕೊಂಬಂದೀವಿ. ಯಾರಿಗೆ ಬಿಟ್ಟಿಲ್ಲ, ಎಲ್ಲರೂ ಅರೆಸ್ಟ್ ಆದರು. ಸೊ ಈಗ ಕೇಸ್ ಸುಪ್ರೀಂ ಕೋರ್ಟ್ವರೆಗೆ ನಾವು ಫೈಟ್ ಮಾಡಿ ಯಾವ ಕೇಸ್ಗೆ ಹೊರಗೆ ಹೋಗಲಿಕ್ಕೆ ಬಿಟ್ಟಿಲ್ಲ. ಈ ಪ್ರಕರಣಗಳಲ್ಲಿ PIT ಅನ್ನು ಎನಾಕ್ ಮಾಡಿದಿರ್ಬೋದು. ಇದು ಒಂದು ಕ್ರಮ ಯಾವ ರೀತಿ? PIT ನನಗೆ ಗೊತ್ತಿದ್ದ ಹಾಗೆ 5 or 6 ಕೇಸ್ ಆಯಿತು ಅದರಲ್ಲಿ. ಇದು ಮೊದಲೇ ಆಗಿಲ್ಲ. ಮತ್ತು ನಮ್ಮ ಸೀಸರ್ ಹೈ ಎಂಡ್ ಡ್ರಗ್ಸ್ ಅಂದರೆ ಈ ಕೊಕೇನ್, ಇದು ಕೆಮಿಕಲ್ ಡ್ರಗ್ಸ್ ಅಲ್ಲ, ಕೊಕೇನ್ ಮತ್ತು ಇದೇ 5-6 ಥರ ಎಕ್ಸ್ಟಸಿ, MDMA ಮತ್ತು ಇದು ಅಲ್ಲ, ಭಾಳ ಸಂಖ್ಯೆಯಲ್ಲಿ. ನೋಡಿ, ಗಾಂಜಾ ಸಿಕ್ಕತ್ತದೆ. ಗಾಂಜಾ ಪೂರ್ ಮ್ಯಾನ್ಸ್ ಡ್ರಗ್ ಅಂತ ಹೇಳ್ತಾರೆ. ಡ್ರಗ್ ಇಲ್ಲ, ಅದು ಬೇಸಿಕಲಿ ಪೂರ್ ಮ್ಯಾನ್ಸ್ ಸಬ್ಸ್ಟ್ಯಾನ್ಸ್ ಅಂತ. ಇದು ಹೈ ಎಂಡ್ ಕೊಕೇನ್ ಇದು ಒಂದೊಂದು ನಿಮಗೆ 1000 ರೂಪಾಯಿದಲ್ಲಿ ಬೇಕು. ಅದು ಸಾಧಾರಣ ಮನುಷ್ಯನಿಂದ ಮಾಡಲಿಕ್ಕೆ ಆಗಲ್ಲ. ಸೊ ದಟ್ ರಿಯಲ್ ಮನಿ ಅಲ್ಲಿ ಮಾಡೋದು. ಇದು ಸ್ಮಾಲ್ ಲೆವೆಲ್ ಇದೆ, ಇಂಟೆನ್ಸಿಟಿ ಇಲ್ಲ, ಇದು ಸ್ಮಾಲ್ ಲೆವೆಲ್ದೇ ಜಾಸ್ತಿ ಸ್ಪ್ರೆಡ್ ಇದೆ. ಅದು ಏನಾಗುತ್ತದೆ, ಇದು ಹೈ ಇಂಟೆನ್ಸಿಟಿ ಇದೆ, ಕ್ವಾಂಟಿಟಿ ಕಡಿಮೆ ಇದೆ. ಸೊ ಅದಕ್ಕೆ ಅಟ್ಯಾಕ್ ಮಾಡಿದ್ದೀವಿ. 34 ವರ್ಷಗಳ ಸುದೀರ್ಘ ಸೇವೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಸಲ್ಲಿಸಿದ್ದಾರೆ ಸರ್. ಸಾಮಾನ್ಯವಾಗಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಂಥ ಕಾಕಿ ತೊಟ್ಟಂಥ ಅಧಿಕಾರಿಗಳಿಗೆ, IPS ಅಧಿಕಾರಿಗಳಿಗೆ, ನಿಮ್ಮ ನಂತರ ಬಂದಂಥ ಅಧಿಕಾರಿಗಳಿಗೆ ಹೇಳೋದಾದರೆ, ಕಿವಿ ಮಾತು ಹೇಳೋದಾದರೆ, ಸಾಮಾನ್ಯವಾಗಿ ರಾಜಕಾರಣಿಗಳ ಪ್ರಭಾವ ಇದ್ದೇ ಇರುತ್ತೆ ಸರ್. ಯಾವ ರೀತಿಯಾಗಿ ನಿಭಾಯಿಸಬೇಕು ಈ ಸಿಚುವೇಶನ್ಗಳನ್ನ? ಇದು ಏನಾಗುತ್ತದೆ ನೋಡಿ, ನೀವು ಸರಿಯಾಗಿ ಕೆಲಸ ಮಾಡಿದರೆ ನಮ್ಮ ರಾಜ್ಯದಲ್ಲಿ ಯಾರೂ ಆಗಲಿ, ಜನ ಆಗಲಿ, ರಾಜಕಾರಣಿಗಳು ಆಗಲಿ, ಜನಪ್ರತಿನಿಧಿಗಳೇ ಆಗಲಿ, ಸರ್ಕಾರದಲ್ಲಿ ಇರೋರು ಆಗಲಿ, ನಿಮಗೆ ಅವರು ಅರ್ಥ ಮಾಡಿಕೊಡ್ತಾರೆ. ನೀವು ಕರೆಕ್ಟಾಗಿ ಮಾಡಿ, ನಿಯತಿಂದ ನ್ಯಾಯಯುತವಾಗಿ ಕೆಲಸ ಮಾಡಿ, ನಿಮಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಕೊಡ್ತಾರೆ. ನಾನು ಹೇಳ್ತೀನಿ, ಯಾವುದಲ್ಲ ಅದು ನೀವು ಆ ಥರ ಕೆಲವು ಆ ಥರ ಮಾಡಿದರೆ ಕಷ್ಟ ಆಗುತ್ತದೆ ಸರ್. ನೀವು ನಿಮ್ಮ ಜನ್ಮಭೂಮಿ ಉತ್ತರಾಖಂಡ್ ಆಗಿದ್ದರೂ ಕೂಡ ನಿಮ್ಮ ಕರ್ಮಭೂಮಿ ಕರ್ನಾಟಕ ಸರ್. ಸುದೀರ್ಘ 34 ವರ್ಷಗಳ ಪೊಲೀಸ್ ಸೇವೆ ಹೇಗನ್ಸುತ್ತೆ ಸರ್? ಮುಂದಿನ ನಿಮ್ಮ ನಿವೃತ್ತಿ ಜೀವನ ಎಲ್ಲಿರ್ತೀರ? ನಂದು ಕರ್ಮಭೂಮಿ ಕರ್ನಾಟಕ. ಇವತ್ತು ನಾನು ಏನಿದ್ದೀನಿ ಕರ್ನಾಟಕ ಅಂತ ಇದ್ದೀನಿ. ಈ ಕರುನಾಡು ಒಂದೇನ ನಾನು ಈಗ ಎಲ್ಲಿ ಇದ್ದೀನಿ, ಇಲ್ಲಿನೇ ಇರ್ತೀನಿ. ಇಲ್ಲಿ ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ. ನಾನು ಕೊನೆ ರಿಟೈರ್ಮೆಂಟ್ ಆದಮೇಲೆ, ರಿಟೈರ್ಮೆಂಟ್ ಅಂದರೆ 2 ವರ್ಷ ಹಿಂದೆಯಿಂದ ಕೂಡ ದಿಲ್ಲಿ ಹೋಗಬೇಕು ಅಂತ ಕೆಲವು ಜನ ಹೇಳಿದರು. ನಾನು ಬೇಡಪ್ಪ, ಇರೋದು ಇಲ್ಲಿನೇ, ನಾನು ಅಲ್ಲಿ ಹೋಗಿ ಸುಮ್ಮನೆ ಅದು ಏನಾದ್ರು ಪೋಸ್ಟ್ ತೊಗೊಂಡು ಅಲ್ಲಿ ಇದ್ದು ಆಮೇಲೆ ವಾಪಸ್ ಬರೋದಕ್ಕಿಂತ ನಾನು ಇಲ್ಲಿ ಇರ್ತೀನಿ ಅಂತ ಹೇಳಿ ಹೋಗಲೇ ಇಲ್ಲ. ಸೊ ಅಂದರೆ ಇದೇ ನನ್ನ ಊರು ಅಂತ. ಈಗ ಯಾವುದು ಎರಡನೇ ಮಾತೇ ಇಲ್ಲ. ನಿಮ್ಮ ನಿವೃತ್ತಿ ಜೀವನ ಯಶಸ್ವಿ ಆಗಲಿ ಅಂತ ಹೇಳಿ ಶುಭಾಶಯಗಳನ್ನು TV9 ನೆಟ್ವರ್ಕ್ ವತಿಯಿಂದ ಕೊಡ್ತೇನೆ. ಥ್ಯಾಂಕ್ಸ್ ನಿಮಗೆ ಮತ್ತು ನಿಮ್ಮ ಮುಖಾಂತರ ನನ್ನೆಲ್ಲ ವೀಕ್ಷಕರಿಗೆ, ಕರ್ನಾಟಕ ಜನರಿಗೆ ಕೂಡ ನನ್ನ ನಮಸ್ಕಾರಗಳನ್ನು ಹೇಳ್ತೀನಿ. ಭಾಳ ಪ್ರೀತಿ ವಿಶ್ವಾಸದಿಂದ ನನಗೆ ನೀವು ಸಹಕಾರ ಕೊಟ್ಟಿದ್ದೀರಾ.
ಇದೇ ಮುಂದೆ ಎಲ್ಲ ಪೊಲೀಸ್ ಅವ್ರ ಜೊತೆ ಕೂಡ ಇದೇ ಸಹಕಾರ ಇರಲಿ ಮತ್ತು ಅದಕ್ಕೆಲ್ಲರಿಗೆ ನಾನು ಕೃತಜ್ಞನಾಗಿರ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್. ಜನ್ಮಭೂಮಿ ಉತ್ತರಾಖಂಡ ಆಗಿದ್ದರೂ ಕೂಡ ಕರ್ನಾಟಕದಲ್ಲಿ 34 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಇಂದು ನಿವೃತ್ತರಾಗ್ತಿರ್ತಕ್ಕಂಥ IPS ಅಧಿಕಾರಿ ಕಮಲ್ ಪಂತ್ ಅವರು ಇದಿಷ್ಟು ಹೇಳ್ತಿರ್ತಕ್ಕಂಥ ಮಾತು. ಕ್ಯಾಮ್ರಾಮನ್ ಬಸವರಾಜ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.